ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು 18 ಜೂನ್ ಬುಧವಾರ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಜೊತೆಗೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ನ ಮಾಡೋಣ. ಅದಕ್ಕಿಂತ ಮುಂಚೆ ಇವತ್ತಿನ ದಿನ 17 ಜೂನ್ ಮಾರ್ಕೆಟಲ್ಲಿ ಏನಾಯಿತು, ಮಾರ್ಕೆಟಲ್ಲಿ ಈಗ ಸದ್ಯಕ್ಕೆ ನೆಗೆಟಿವ್ ಪಾಯಿಂಟ್ಸು ಹಾಗೂ ಪಾಸಿಟಿವ್ ಪಾಯಿಂಟ್ಸು ಏನೇನಿದ್ದಾವೆ, ಯಾವುದನ್ನ ನೋಡಿ ನಾವು ಕಾಲ್ ಸೈಡಲ್ಲಿ ಅಥವಾ ಪುಟ್ ಸೈಡಲ್ಲಿ ಪೊಸಿಷನ್ ತಗೋಬೋದು ಅಂತ ನೋಡಿ ನಾವು ನಮ್ಮ ಇಂಡೆಕ್ಸಸ್ಗಳ ಲೆವೆಲ್ಸ್ನ ಐಡೆಂಟಿಫೈ ಮಾಡೋಕ್ಕೆ ನೋಡೋಣ. ಈಗ ನಾವು ನಮ್ಮ ನಿಫ್ಟಿ ಟ್ರೇಡಿಂಗ್ ವ್ಯೂಗೆ ಬಂದರೆ ಇಲ್ಲಿ ಇವತ್ತಿನ ದಿನ ಓಪನಿಂಗು ಪಾಸಿಟಿವ್ ಆಗೈತು. ನಿಫ್ಟಿ ನಿನ್ನೆಯ ದಿನದ ಹೈ ಮೇಲೆ ಓಪನ್ ಆಯಿತು. ಓಪನ್ ಆಗ್ತಿದ್ದಂಗೆ ಮೊದಲನೇ 15 ನಿಮಿಷದಲ್ಲೇ ನಿಫ್ಟಿ ಕರೆಕ್ಷನ್ ಕಂಡು 24,900 ಕೆಳಗಡೆ ಬಂದು, ಅದು 10 ಡೇ ಮೂವಿಂಗ್ ಆವರೇಜ್ ಅದ್ರ ಕೆಳಗಡೆ ಬಂದು ಆ ರೇಂಜಲ್ಲೇ ದಿನವೆಲ್ಲ ಟ್ರೇಡ್ ಆಯಿತು. ಕ್ಲೋಸಿಂಗು 24,841 ಹತ್ರ ಬಂದಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗು 24,853. ಈ ಕನ್ಸಾಲಿಡೇಷನ್ ಏನಾಗಿತ್ತು ಇವತ್ತಿನ ದಿನ, ಇದು ಕೆಳಗಡೆ 20 ಡೇ ಮೂವಿಂಗ್ ಆವರೇಜ್ 24,800 ಹತ್ರ ಇತ್ತು, ಮೇಲೆ 24,900 ಹತ್ರ ಇಲ್ಲಿ 10 ಡೇ ಮೂವಿಂಗ್ ಆವರೇಜ್ ಇತ್ತು. ಈ ಮಧ್ಯದಲ್ಲೇ ನಿಫ್ಟಿ ಟ್ರೇಡ್ ಆಗಿ ಕ್ಲೋಸ್ ಆಯಿತು. ಇನ್ನು ಬ್ಯಾಂಕ್ ನಿಫ್ಟಿ ನೋಡಿದ್ರೆ, ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ 10 ಡೇ ಮೂವಿಂಗ್ ಆವರೇಜ್ ರಿಜೆಕ್ಷನ್ ಕಂಡು 20 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಕೂಡ ಬಂದಿತ್ತು, ಆದ್ರೆ ಅಗೇನ್ 20 ಡೇ ಮೂವಿಂಗ್ ಆವರೇಜ್ ನ ಗೇನ್ ನ ಮಾಡಲಿಲ್ಲ. ಇಲ್ಲಿ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಸದ್ಯಕ್ಕೆ ನಮಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ದಿನವೆಲ್ಲ ಬಂದ ಕರೆಕ್ಷನ್ 10 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಕ್ಲೋಸಿಂಗ್ ಕಂಡಿದೆ. ಇದು ಕೂಡ ಸದ್ಯಕ್ಕೆ ನಮಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಇವೆಲ್ಲ ಬಿಟ್ಟು ನಮ್ಮ ಇತರ ಪ್ಯಾರಾಮೀಟರ್ಸ್ ಗಳನ್ನ ನೋಡ್ತಾ ಬಂದ್ರೆ, ಇಲ್ಲಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಇವತ್ತಿನ ದಿನ ಕಡಿಮೆಯಾಗಿ ನಿಯರ್ 3% ಕಡಿಮೆಯಾಗಿ 14.40 ಹತ್ರ ಇದೆ. ಮಾರ್ಕೆಟ್ ಅಲ್ಲಿ ಸ್ವಲ್ಪ ಫಿಯರ್ನೆಸ್ ಕಡಿಮೆ ಇದೆ ಅಂತ ಹೇಳ್ಬೋದು. ಇದು ಸದ್ಯಕ್ಕೆ ನಾವು ಪಾಸಿಟಿವ್ ಅಂತ ಹೇಳ್ಬೋದು. ಇದೇನಾದ್ರೂ ನಾಳೆ ದಿನ ಅಗೇನ್ 15 ಮೇಲೆ ಹೋಗೋಕೆ ಶುರು ಆದ್ರೆ ಆಗ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇರುತ್ತೆ. ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ 15 ಮೇಲೆ ಇದ್ರೆ ನಾವು ಆದಷ್ಟು ಕಾಲ್ ಸೈಡ್ ಇಂದ ಹೊರಗಡೆ ಬಂದು ಓನ್ಲಿ ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೇಕಾಗುತ್ತೆ. ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ನ ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಹಾಕಿ ಅದನ್ನ ಫಾಲೋ ಮಾಡಿ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ಗೆ ಬಂದ್ರೆ, ಇದು ಈಗ ಮಿಡ್ಲ್ ಈಸ್ಟ್ ಅಲ್ಲಿ ಇಸ್ರೇಲ್ ಇರಾನ್ ಮಧ್ಯೆ ನಡೀತಿರೋ ಸಂಘರ್ಷದ ಕಾರಣ ಇದು 70 ಮೇಲೆ ಬಂದು ಈಗ 73 ಹತ್ರ ಇದೆ. ಇಲ್ಲಿ ಇಸ್ರೇಲ್ ಇರಾನ್ ಮಧ್ಯೆ ಇರೋ ಯುದ್ಧ ಸದ್ಯಕ್ಕೆ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದಕ್ಕಾಗಿ ಇಲ್ಲಿ ಬ್ರೆಂಟ್ ಕ್ರೂಡ್ ಆಯಿಲ್ ನಲ್ಲಿ ನಾವು ಕ್ರೂಡ್ ಅನ್ನು ನೋಡ್ತಾ ಇಲ್ಲ. ಇದೇನಾದ್ರೂ ಅಗೇನ್ 75 ಅದ್ರ ಮೇಲೆ ಹೋಗಕ್ಕೆ ಶುರು ಆದ್ರೆ ಅದು ಓವರ್ ಆಲ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ ಹಾಗೂ ಇಂಡಿಯನ್ ಮಾರ್ಕೆಟ್ಗೆ ನೆಗೆಟಿವ್ ಆಗಿರುತ್ತೆ. ನಾವು ಕಾಲ್ ಸೈಡ್ ಅಲ್ಲಿ ಪೊಸಿಷನ್ಸ್ ಗಳನ್ನ ತಗೋಬೇಕು ಅಂತಂದ್ರೆ, ಇಸ್ರೇಲ್ ಇರಾನ್ ಮಧ್ಯೆ ಎಷ್ಟೇ ಸಂಘರ್ಷ ಆದ್ರೆ ಕೂಡ ನಾವು ಜಸ್ಟ್ ಕ್ರೂಡ್ ಆಯಿಲ್ ನ ಮಾತ್ರ ಫಾಲೋ ಮಾಡಿ, ಇದು ಕೂಲ್ ಡೌನ್ ಆಗ್ತಾ ಇದ್ರೆ ಇದು ಅಗೇನ್ 72 ಕೆಳಗಡೆ 70 ಕೆಳಗಡೆ ಬಂದ್ರೆ ಮಾರ್ಕೆಟ್ ಅಲ್ಲಿ ರಿಕವರಿ ಬರುತ್ತೆ. ಅಗೇನ್ ಇದೇನಾದ್ರೂ 74 75 ಕಡೆ ಹೆಚ್ಚಾಗ್ತಾ ಹೋದ್ರೆ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬರುತ್ತೆ. ಇದನ್ನ ನಾವು ಹತ್ತಿರದಿಂದ ಅಬ್ಸರ್ವ್ ಮಾಡಬೇಕಾಗುತ್ತೆ. ಬ್ರೆಂಟ್ ಕ್ರೂಡ್ ಆಯಿಲ್ ನಿಂದ ನಾವು ನಮ್ಮ ರುಪಿ ವ್ಯಾಲ್ಯೂನ ನೋಡಿದ್ರೆ US$ ಅಗೇನಿಸ್ಟ್ ಇವತ್ತಿನ ದಿನ ಇದು ವೀಕ್ ಆಗಿದೆ. ಇದು ನಮ್ಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಇದನ್ನ ಬಿಟ್ರೆ US ಡಾಲರ್ ಇಂಡೆಕ್ಸ್ ಆಗ್ಲಿ, US 10 ಇಯರ್ ಬಾಂಡ್ ಈಲ್ಡ್ ಆಗ್ಲಿ, ಇಲ್ಲಿಂದ ಅಷ್ಟು ಯಾವುದೇ ನೆಗೆಟಿವ್ ಇಂಪ್ಯಾಕ್ಟ್ ನಮಗೆ ಕಾಣಿಸ್ತಾ ಇಲ್ಲ. ಇನ್ನು US ಮಾರ್ಕೆಟ್ ಕಡೆ ನೋಡಿದ್ರೆ, US ಮಾರ್ಕೆಟ್ ಅಲ್ಲಿ ಕೂಡ ಇಲ್ಲಿ ನಿನ್ನೆ ದಿನ ರಿಕವರಿ ಕಂಡ್ರೆ ಕೂಡ ಇವತ್ತಿನ ದಿನದ US ಫ್ಯೂಚರ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಾಸ್ಡಾಕ್ ಇಂಡೆಕ್ಸ್ ಅಲ್ಲಿ ಕೂಡ ನಿನ್ನೆ ದಿನ ರಿಕವರಿ ಕಂಡಿತ್ತು. ಇನ್ನು ಇವತ್ತಿನ ದಿನದ ಮೂಮೆಂಟಮ್ ಹೇಗೆ ಬರುತ್ತೆ ಅಂತ ನಾವು ನೋಡ್ಬೇಕಾಗಿದೆ. ಇನ್ನು ಜಪಾನ್ ಇಂಡೆಕ್ಸ್, ನಿಕೆ ಏನು ಜಪಾನ್ ಇಂಡೆಕ್ಸ್ ಇದೆ, ಇದನ್ನ ನಾವು ಹತ್ತಿರದಿಂದ ಫಾಲೋ ಮಾಡ್ತೀವಿ. ಇದು ಕೂಡ ಈಗ ಡೇ ಲೋ ನಲ್ಲಿ ಬಂದು ಟ್ರೇಡ್ ಆಗ್ತಾ ಇದೆ. ಪ್ರೀವಿಯಸ್ ಡೇ ಲೋ ಹತ್ರ ಇದೆ. ಇದು ಕೂಡ ಏನಾದ್ರೂ ಕ್ರೂಡ್ ಆಯಿಲ್ ಹೆಚ್ಚಾದ್ರೆ ಇಲ್ಲಿ ಕೂಡ ಕರೆಕ್ಷನ್ ನೋಡ್ತೀವಿ. ಅದನ್ನ ಫಾಲೋ ಮಾಡಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಇದೆಲ್ಲದರ ಜೊತೆಗೆ ನಾವು ಇಸ್ರೇಲ್ TA-35 ಕೂಡ ನೋಡ್ಬೇಕಾಗುತ್ತೆ. ಇದರಲ್ಲಿ ಏನು ಅಷ್ಟು ಹೆಚ್ಚಿನ ಕರೆಕ್ಷನ್ ಇಲ್ಲ, ಇದು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇದೆ. ಇದೆಲ್ಲ ಬಿಟ್ಟು ಈಗ ನಾವು FIS ಡೇಟಾನ ಚೆಕ್ ಮಾಡಿದ್ರೆ, FIS ಮಾತ್ರ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸತತವಾಗಿ ಸೆಲ್ಲಿಂಗ್ ನ ಮಾಡ್ತಾ ಇದ್ದಾರೆ. 11 ಜೂನ್ ಅಲ್ಲಿ ಓನ್ಲಿ 400 crores ಆದ್ರೆ, ಅಲ್ಲಿಂದ 12 ಜೂನ್ 13 ಜೂನ್ ಹಾಗೂ ಸೋಮವಾರ 16 ಜೂನ್ ಅಲ್ಲಿ ಕೂಡ ಇಲ್ಲಿ FIS ಕಡೆಯಿಂದ ನಾವು ಸೆಲ್ಲಿಂಗ್ ನ ನೋಡ್ತಾ ಇದೀವಿ. ಅವರು ಅಪೋಸಿಟ್ ಅಲ್ಲಿ DIS ಬೈ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಮಾರ್ಕೆಟ್ ನ ಹೋಲ್ಡ್ ಮಾಡಿದೆ. ಆದ್ರೆ ಕೂಡ FIS ಸೆಲ್ಲಿಂಗ್ ನಮ್ಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ.
ಇಲ್ಲಿಂದ ಈಗ ನಾವು ಆಪ್ಷನ್ ಚೈನ್ ಕೂಡ ಚೆಕ್ ಮಾಡಬೇಕು ಅಂತಂದ್ರೆ NIC ಆಪ್ಷನ್ ಚೈನ್ ಅಲ್ಲಿ ಮೊದಲನೇದಾಗಿ ಚೆಕ್ ಮಾಡ್ತೀನಿ. ಇಲ್ಲಿ ನಾವು ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಪುಟ್ ಸೈಡ್ ಅಲ್ಲಿ 17 lakhs ಇದ್ರೆ ಕಾಲ್ ಸೈಡ್ ಅಲ್ಲಿ 20 lakhs ಇದಾರೆ ಟೋಟಲ್ ಆಗಿ ಓಪನ್ ಇಂಟ್ರೆಸ್ಟ್. ಸೊ ಇಲ್ಲಿ ನಾವು ನಿನ್ನೆ ದಿನ ನೋಡಿದಾಗ ಇಲ್ಲಿ ಪುಟ್ ರೇಟರ್ಸ್ ಹೆಚ್ಚಾಗಿದ್ರು ಹಾಗೂ ಕಾಲ್ ರೇಟರ್ಸ್ ಕಡಿಮೆ ಇದ್ರು. ನಿನ್ನೆ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಮಾರ್ಕೆಟ್ ಬುಲ್ಲಿಶ್ ಅಂತ ಡಿಸ್ಕಸ್ ಮಾಡಿದ್ವಿ. ಆದ್ರೆ ಇವತ್ತಿನ ದಿನ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದಾಗ ಇಲ್ಲಿ ಕಾಲ್ ರೇಟರ್ಸ್ ಹೆಚ್ಚಾಗಿರೋ ಕಾರಣ ಮಾರ್ಕೆಟ್ ಬಿಯರಿಶ್ ಆಗಿ ಈಗ ಕಾಣಿಸ್ತಾ ಇದೆ. ಇನ್ನು ಇಲ್ಲಿ ನಾವು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಸೆಕೆಂಡ್ ರೋ ನಲ್ಲಿ ನೋಡಿದ್ರೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಕಾಲ್ ಸೈಡ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಆಡ್ ಆಗಿದಾವೆ. ಅದೇ ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಇಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಪುಟ್ ರೇಟರ್ಸ್ ಹೊರಗಡೆ ಹೋಗ್ತಿದ್ದಾರೆ. ಸೊ ಇದು ಕೂಡ ನಮ್ಗೆ ಬೇರಿಶ್ ಆಗಿ ಮಾರ್ಕೆಟ್ ಇದೆ ಅಂತ ಇದು ನಮ್ಗೆ ತೋರಿಸುತ್ತೆ. ಸೊ ಇಲ್ಲಿಂದ ಈಗ ನಾವು ಇದೇ ಆಪ್ಷನ್ ಚೈನ್ ನ ಬಾರ್ ಚಾರ್ಟ್ ಮುಖಾಂತರ ನೋಡೋದಾದ್ರೆ ಸೊ ಈಗಿನ ಲೆವೆಲ್ ಇಂದ ನಿಫ್ಟಿಗೆ 24,800 ಮೊದಲನೇ ಸಪೋರ್ಟ್. ಇದು ಪುಟ್ ರೇಟರ್ಸ್ ಕಡೆಯಿಂದ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್. ಇದಾದ್ಮೇಲೆ ನೆಕ್ಸ್ಟ್ ಹೈಯೆಸ್ಟ್ 24,500 ಇದೆ. ಸೊ ನಿಫ್ಟಿ 24,800 ಕೆಳಗಡೆ ಸ್ಲಿಪ್ ಆಗಿ ಟೈಮ್ ಸ್ಪೆಂಡ್ ಮಾಡ್ತು ಅಂತಂದ್ರೆ ಟುವರ್ಡ್ಸ್ 24,500 ಕಡೆ ಹೋಗುತ್ತೆ. ಇನ್ನು ಕಾಲ್ ಸೈಡ್ ಅಲ್ಲಿ ಬಂದ್ರೆ 24,900 ಸ್ಮಾಲ್ ರೆಸಿಸ್ಟೆನ್ಸ್, ಅಲ್ಲಿಂದ 25,000 ಸೈಕಾಲಜಿಕಲ್ ಹಾಗೂ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದಕ್ಕಾಗಿ ಇದು ಮೇನ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಇದ್ರ ಮೇಲೆ ಕ್ಲೋಸಿಂಗ್ ಬಂದ್ರೆ ಮಾತ್ರನೇ ನಾವು ಮಾರ್ಕೆಟ್ ಅಲ್ಲಿ ಬುಲ್ಲಿಶ್ ಆಗಿ ಪೊಸಿಷನ್ ತೊಳಕ್ಕೆ ನೋಡ್ಬೋದು. ಸೊ ಇಲ್ಲಿಂದ ಈಗ ನಾವು ಟ್ರೇಡಿಂಗ್ಗೆ ಬಂದು ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ಸೊ ನಾವು ಮೊದಲನೇದಾಗಿ ನಿಫ್ಟಿನಲ್ಲಿ ಟ್ರೇಡಿಂಗ್ ಲೆವೆಲ್ಸ್ ನ ನೋಡ್ಬೇಕು ಅಂತಂದ್ರೆ ನಾನು ನಿಫ್ಟಿನಲ್ಲಿ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ನಾನು ನಿಫ್ಟಿ ಸೈಕಾಲಜಿಕಲ್ ಲೆವೆಲ್ 25,000 ಏನಿದೆ ಅದ್ರ ಮೇಲೆ ನಿಫ್ಟಿ ಟೈಮ್ ಸ್ಪೆಂಡ್ ಮಾಡಿ 25,030 ಮೇಲೆ ಮಾತ್ರನೇ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತೊಳಕ್ಕೆ ನೋಡ್ತೀನಿ. ಸದ್ಯದ ಲೆವೆಲ್ ಅಲ್ಲಿ ನಾನು ನಿಫ್ಟಿನಲ್ಲಿ ಯಾವುದೇ ಕಾಲ್ ಪೊಸಿಷನ್ಸ್ ನೋಡ್ತಾ ಇಲ್ಲ. ಇದಕ್ಕಂದ್ರೆ ಮಾರ್ಕೆಟ್ ಸೆಂಟಿಮೆಂಟ್ ಈಗ ಬಿಯರಿಶ್ ಆಗಿದೆ. ಇನ್ನು ನಿಫ್ಟಿನಲ್ಲಿ ಏನಾದರೂ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದರೆ ನಿಫ್ಟಿ 24,800 ಕೆಳಗಡೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ 24,850 ಮೇಲೆ ನಾವು ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡಿ ಇಲ್ಲಿ ಪುಟ್ ಪೊಸಿಷನ್ ತೊಳಕ್ಕೆ ನೋಡ್ಬೋದು. ನಿಫ್ಟಿ 24,800 ಇಂದ ಕರೆಕ್ಷನ್ ಕಾಣಕ್ಕೆ ಶುರು ಆದ್ರೆ ನೆಕ್ಸ್ಟ್ ಸಪೋರ್ಟ್ ಡೈರೆಕ್ಟ್ ಆಗಿ 24,500 ಹತ್ರ ಇರೋ ಸಲುವಾಗಿ ನಾವು 24,500 ನ ಟಾರ್ಗೆಟ್ ಇಟ್ಕೊಂಡು ಪುಟ್ ಸೈಡ್ ಅಲ್ಲಿ ಪೊಸಿಷನ್ಸ್ ನ ತಗೋಬಹುದು. ಇನ್ನು ನಿಫ್ಟಿ ಬಿಟ್ಟು ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಪೊಸಿಷನ್ ತಗೋಬೇಕಂತಂದ್ರೆ ಬ್ಯಾಂಕ್ ನಿಫ್ಟಿ ಕೂಡ ಈಗಿನ ಲೆವೆಲ್ ಇಂದ ಅದು 55,678 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ 55,714 ಇದೆ. ನಾವು ಬ್ಯಾಂಕ್ ನಿಫ್ಟಿನಲ್ಲಿ 55,500 ಕೆಳಗಡೆ ಪುಟ್ ಪೊಸಿಷನ್ ತೊಳಕ್ಕೆ ನೋಡ್ಬೋದು. ಬ್ಯಾಂಕ್ ನಿಫ್ಟಿನಲ್ಲಿ 55,500 ಇಂದ 54,500 ಆಲ್ಮೋಸ್ಟ್ 1000 ಪಾಯಿಂಟ್ಸ್ ವರೆಗೆ ಡೌನ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಪುಟ್ ಪೊಸಿಷನ್ಸ್ ತಗೊಳಕ್ಕೆ ಕೂಡ ನೋಡ್ಬೋದು. ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿ ಈಗಿನ ಲೆವೆಲ್ ಇಂದ ರಿಕವರಿ ಕಂಡು 56,100 ಮೇಲೆ ನಾವು ಕಾಲ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಸದ್ಯದ ಲೆವೆಲ್ 55,500 ಇಂದ 56,100 ಇದು ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ. ಓನ್ಲಿ 56,100 ಮೇಲೆ ಕಾಲ್ ಪೊಸಿಷನ್ಸ್, ಇಲ್ಲ ಅಂದ್ರೆ ಕೆಳಗಡೆ 55,500 ಕೆಳಗಡೆ ಪುಟ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇನ್ನು ನಾವು ಇಲ್ಲಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ಪೊಸಿಷನ್ ತಗೋಬಹುದು ಅಂತಂದ್ರೆ ಹೌದು, ನಾವು ಇಲ್ಲಿ ಪುಟ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇದು ಏನಾದ್ರೂ ಕೆಳಗಡೆ ಬಂದು 12,900 ಕೆಳಗಡೆ ಬ್ರೇಕ್ ಆದ್ರೆ ಮಾತ್ರನೇ ಪುಟ್ ಪೊಸಿಷನ್ ತೊಗೊಳಕ್ಕೆ ನೋಡೋಣ. 900 ಇಂದ 12,500 ವರೆಗೆ 400 ಪಾಯಿಂಟ್ಸ್ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಇದು ಒಂದಿನದಲ್ಲಿ ಬರ್ಬೋದು, 2 ದಿನದಲ್ಲಿ ಬರ್ಬೋದು. ಸೊ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ 12,900 ಕೆಳಗಡೆ ಟ್ರೇಡ್ ಆಗಿ ಶುರು ಆದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನೋಡ್ಬೋದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕಾಲ್ ಪೊಸಿಷನ್ಸ್ ಏನಾದ್ರು ಇದ್ರೆ 13,100 ಮೇಲೆನೆ ಟ್ರೈ ಮಾಡ್ಬೋದು. ಆದ್ರೆ 13,100 ಮೇಲೆ ಪೊಸಿಷನ್ ತಗೋಬೇಕು ಅಂತಂದ್ರೆ ನಾವು ಕ್ರೂಡ್ ಆಯಿಲ್ ನ ನೋಡ್ಬೇಕಾಗುತ್ತೆ. ಕ್ರೂಡ್ ಆಯಿಲ್ ಕೂಲ್ ಡೌನ್ ಆಗ್ತಾ ಇದ್ರೆ ಮಾತ್ರನೇ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 13,100 ಮೇಲೆ ಕಾಲ್ ಪೊಸಿಷನ್ ತೊಗೊಳಕ್ಕೆ ನೋಡೋಣ. ಇನ್ನು ಕ್ರೂಡ್ ಆಯಿಲ್ ಹೆಚ್ಚಾಗ್ತಾ ಇದ್ರೆ ನಾವು 12,800 ಕೆಳಗಡೆ ಪುಟ್ ಪೊಸಿಷನ್ ತೊಗೊಳಕ್ಕೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡೋಣ. ಸೊ ಈ ರೀತಿ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 18 ಜೂನ್ ಟ್ರೇಡ್ ಮಾಡೋಕ್ಕೆ ನೋಡೋಣ. ಸೊ ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸ್ ನ ಕ್ಲಾರಿಫೈ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.